ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಮ್ಮ ದುಷಿ ಜಯಶ್ರೀ ಕುಮಾರಿ ಚಾನಲ್ನಲ್ಲಿ ವಿಶೇಷ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ತಿದ್ದೇವೆ. ಸೊ ಅವರು ಯಾವ ಒಂದು ರೀತಿಯಲ್ಲಿ ತನ್ನ ಒಂದು ಕರ್ತವ್ಯವನ್ನು ನಿಭಾಯಿಸ್ತಿದ್ದಾರೆ ಅಂದರೆ ಸಮಾಜ ಸೇವೆ. ತಾನು ಗೃಹಿಣಿಯಾಗಿದ್ದುಕೊಂಡು ತನ್ನ ಮನೆ, ತನ್ನ ಬಂಧು ಬಳಗ ಅವರಲ್ಲದೆ ಇತರರ ಬಗ್ಗೆ ಯಾವ ರೀತಿ ಚಿಂತನೆ ಮಾಡ್ತಿದ್ದಾರೆ, ಹಾಗೆ ಅದನ್ನು ಯಾವ ರೀತಿ ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಅದನ್ನು ಅವರ ಬಾಯಿಂದಲೇ ಕೇಳುವ. ಸೊ ಅವರನ್ನು ಪರಿಚಯ ಮಾಡೋಣ. ನಮಸ್ತೆ ಮುಕಾಂಬಿಕಾ ಅಕ್ಕ. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಯಿಂದಲೇ ನೀವು ತಿಳಿಸಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಮುಕಾಂಬಿಕಾ ಅಂತ. ನಾನು ಗೃಹಿಣಿ. ಓಕೆ. ನಾನು ಈಗ ಮನೆ ಕೆಲಸ ಮಾಡಿಕೊಂಡು ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಒಂದು ಸಂಘವನ್ನು ಸ್ಥಾಪನೆ ಮಾಡಿದೆ. ಸಂಘ ಸ್ಥಾಪನೆ ಮಾಡಿದ್ರಿ. ಓಕೆ. ಏನು ಅದರ ಹೆಸರು? ಮೂಲತಃ ಎಲ್ಲಿ ನೀವು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರಿ, ಅದರ ಬಗ್ಗೆ ಹೇಳೋದಾದ್ರೆ? ಅದರ ಹೆಸರು ಅಶಕ್ತ ಹಿಂದೂ ಬಾಂಧವ್ಯ ಸೇವಾನಿಧಿ ಮಹಿಳಾ ಸಂಘ ಅಂತ. ಮಹಿಳೆಯರಿಂದ ಏನಾದರೂ ಒಂದು ಕಾರ್ಯ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೇನೆ. ಅದು ಆಲೋಚನೆ ಹೇಗೆ ಬಂತು ಅಂತಂದರೆ, ನಾನು ಇಲ್ಲಿ ಮೂಡಬಿದ್ರೆಯಲ್ಲಿ ಒಂದು ಹಿಂದೂ ಸಂಗಮ ಆಯಿತು. ಆ ಹಿಂದೂ ಸಂಗಮಕ್ಕೆ ನಾನು ಮೀಟಿಂಗಿಗೆ ಹೋಗಿದ್ದೆ. ಆಗ ಅಲ್ಲಿ ಅವರು ಹೇಳಿದರು, ಆದಷ್ಟು ಸಂಖ್ಯೆಯಲ್ಲಿ ಮಹಿಳೆಯರನ್ನು ಒಂದುಗೂಡಿಸಬೇಕು ಅಂತ. ಆಗ ಮಹಿಳೆಯರನ್ನು ಹೇಗೆ ಒಂದುಗೂಡಿಸೋದು ಆ ಆಲೋಚನೆ ಬರುವಾಗ ನನಗೆ ಏನು ಮಾಡೋದು ಅಂತ ಹೇಳಿ ನಾನು ಚಿಂತನೆ ಮಾಡುವಾಗ ಒಂದು ದೀಪ ಪೂಜನ ಕಾರ್ಯಕ್ರಮ ಮಾಡುವ. ದೀಪ ಪೂಜನ ಕಾರ್ಯಕ್ರಮ ಅಂತ ಹೇಳಿದರೆ ಮಹಿಳೆಯರು ಒಂದು ಸರಸ್ವತಿಗೆ ಒಂದು ಪೂಜೆ ಮಾಡುವಂಥ, ಲಕ್ಷ್ಮೀದೇವಿಗೆ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ. ಅದನ್ನು ಎಲ್ಲಿ ಮಾಡಿದ್ರಿ? ಅದನ್ನು ನಾನು ಕೋಟೆಬಾಗಿಲು ವೀರಮಾರುತಿ ದೇವಸ್ಥಾನದಲ್ಲಿ ಮಾಡುವ ಅಂತೇಳಿ ಮುಕ್ತೇಶ್ವರ ಹತ್ರ ಮಾತಾಡಿ ಅವರು ಅದು ಆಯಿತು ಅಂತೇಳಿ ಪೂರ್ಣ ಸಮ್ಮತಿ ಕೊಟ್ಟರು. ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಿ, ಮಾಡಿ ಅಂತೇಳಿ. ಹಾಗೆ ಎಲ್ಲ ಮಹಿಳೆಯರನ್ನು ಒಟ್ಟುಗೂಡಿಸಿ ಜನವರಿ 18ನೇ ತಾರೀಕಿಗೆ ಅಲ್ಲಿ ಒಂದು ದೀಪ ಪೂಜನ ಕಾರ್ಯಕ್ರಮ ಇಟ್ಟೆ. ಆ ದಿನ ನಾನು ಸಹ ಅದರಲ್ಲಿ ಪಾಲ್ಗೊಳ್ಳುವಾಗ ನಾನು ಪೂಜೆ ಮಾಡ್ತಾ ಇರುವಾಗ ನನ್ನ ಮನಸ್ಸಿಗೆ ಬಂತು, ದೇವರೇ ನನಗೆ ಸಹ ಈ ಒಂದು ಹಿಂದೂಗಳಿಗೆ ಏನಾದರೂ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಆಲೋಚನೆ ಕೊಡಿ. ಏನು ಅಂತ ಹೇಳಿ ನನಗೆ ಆಲೋಚನೆ ಬರ್ತಾ ಇಲ್ಲ. ಏನು ಮಾಡಬೇಕು ಅಂತ ಹೇಳೋ ಮನಸ್ಸುಂಟು, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗೆ ಆಗುವಾಗ ಆ ದಿನ ದೀಪ ಪೂಜೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಒಂದು ಇದು 10-12 ಗಂಟೆ ಟೈಮಿಗೆ ಏನೋ ಒಂದು ಸಡನ್ನಾಗಿ ನನಗೆ ಎಚ್ಚರಿಕೆ ಆಗುವಾಗ ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ಏನು ಅಂತ ಹೇಳೋ ಒಂದು ಆಲೋಚನೆ ಬಂತು. ಇಂಟ್ಯೂಷನ್ ಬಂತು. ಹಾಗೆ ಮರುದಿನ ಇಲ್ಲಿ ಹುಡ್ಕೋ ಕಾಲೋನಿಯಲ್ಲಿ ಅಲ್ಲಿ ಸಹ ಒಂದು ದೀಪ ಪೂಜನ ಕಾರ್ಯಕ್ರಮವನ್ನು ಮಾಡಿದೆ. ಅಲ್ಲೊಂದು 100 ಮನೆಗಳುಂಟು. ಅಲ್ಲಿ ಆ 100 ಹೆಂಗಸರನ್ನು ಒಂದು ಒಟ್ಟುಗೂಡಿಸಿದೆ. ನಮ್ಮ ಹಿಂದೂ ಸಂಗಮಕ್ಕೆ ಸ್ವಲ್ಪ ಜನ ಆಗ್ಬೋದು ಅಂತೇಳಿ ಅಲ್ಲಿ ಸಹ ನಾನು ಒಂದು ದೀಪ ಪೂಜನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ. ಹಾಗೆ ಆ ದಿನ ಅಲ್ಲಿ ಸೌಂದೆ ಭಾಸ್ಕರ ಭಟ್ ಬಂದಿದ್ದರು. ನನಗೆ ಇದು ರಾತ್ರಿ ಹೊಳೆದ ಕಾರ್ಯವನ್ನು ಕೂಡಲೇ ನಾನು ಅದರಲ್ಲಿ ಏನು ಸಮಯ ತೆಕ್ಕೊಳ್ಳಿಲ್ಲ. ಆ ದಿನ ಮನೆಯಲ್ಲಿದ್ದ ಒಂದು ಡಬ್ಬಿ ಹಿಡ್ಕೊಂಡು ಬಂದು ಸೌಂದೆ ಭಾಸ್ಕರ ಭಟ್ರ ಹತ್ರ ಹೇಳಿದೆ, ನಾನು ಹೀಗೆ ಒಂದು ನನಗೆ ಆಲೋಚನೆ ಬಂದಿದೆ ಸರ್, ನಾನು ಹೀಗೆ ಮಾಡುವ ಅಂತ ಹೇಳಿದ್ದೇನೆ ಒಂದು ಕಾರ್ಯ, ಇದನ್ನು ನೀವೇ ಇಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಅವರು ಆಯಿತು, ನಿಮ್ಮ ಆಲೋಚನೆ ಒಳ್ಳೆಯದುಂಟು, ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಅದಕ್ಕೆ ಸ್ವಲ್ಪ ಹಣ ಹಾಕಿ ಅವರು ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿದರು ಜನವರಿ 19ನೇ ತಾರೀಕಿಗೆ. ಆ ಡಬ್ಬಿಯನ್ನು ನಾನು ಅಲ್ಲಿಯೇ ಆ ಕಾಲೋನಿಯಲ್ಲಿ ಕೊಟ್ಟು ಇದಕ್ಕೆ ಎಲ್ಲರೂ ಹಣ ಹಾಕಿ ಅಂತ ಹೇಳಿ ಅಲ್ಲಿ ಆ ದಿವಸ ಅದನ್ನು ಕೊಟ್ಟು ಬಂದೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಪ್ರತಿ ನಮ್ಮ ಹಿಂದೂಗಳ ಮನೆಯಲ್ಲಿ ನೋಡಿ ಇಂಥ ಒಂದು ಡಬ್ಬಿಯನ್ನು ಇಡುವ ಕಾರ್ಯಕ್ರಮ. ಈ ಡಬ್ಬಿಯಲ್ಲಿ ಪ್ರತಿ ದಿನ ಆ ಮನೆಯವರಿಗೆ ಎಷ್ಟು ಯಥಾಶಕ್ತಿ ₹1 ₹2 ₹3 ಅವರಿಗೆ ಎಷ್ಟು ಅದಕ್ಕೆ ಹಾಕಬೇಕು ಅಂತ ಏನಿಸ್ತದೆ ಅದನ್ನು ಆ ಡಬ್ಬಿಗೆ ಹಾಕುವಂಥ ಕಾರ್ಯಕ್ರಮ. ಅವರು ಅದನ್ನು ತುಂಬುವಾಗ ನಮಗೆ ಕೊಟ್ಟರೆ ನಾವು ಅದನ್ನು ಇದೇ ಹೆಸರಿನಲ್ಲಿ ನಾನು MCS ಬ್ಯಾಂಕ್ ಮೂಡುಬಿದ್ರೆಯಲ್ಲಿ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ದೇನೆ. ಆ ಅಕೌಂಟಿಗೆ ನಾನು ಈ ಹಣವನ್ನು ಅಲ್ಲಿ ಹಾಕ್ತೇನೆ. ಓಕೆ. ಹಣ ಕಲೆಕ್ಟ್ ಮಾಡ್ತೀರಿ, ಡಬ್ಬೆ ಕೊಡ್ತೀರಿ. ಓಕೆ. ಈಗ ನೀವು ಇದನ್ನು ಜನರಿಗೆ ಯಾವ ರೀತಿ ಮನದಟ್ಟು ಮಾಡ್ತೀರಿ? ಅಂದರೆ ನೀವು ಏನೇನು ಕ್ರಮಗಳನ್ನು ಕೈಗೊಂಡ್ರಿ? ಅಂದರೆ ಇದ್ರ ಬ್ಯಾಂಕ್ ಥ್ರೂ ಹೋಗ್ತದಾ, ಕೈಯಿಂದ ಹಣ ಸೇವ್ ಆಗ್ತದಾ, ಯಾವ ರೀತಿ ಇದಕ್ಕೆ ಸಾಕ್ಷಿಯನ್ನು ಕೊಡ್ತೀರಿ ನೀವು? ಇದಕ್ಕೆ ಸಾಕ್ಷಿ ಅಂತ ಹೇಳಿದರೆ, ಇದು ಒಂದು ಪಾರದರ್ಶಕವಾದಂತಹ ಒಂದು ಸಂಘ. ಇದರಲ್ಲಿ ಪಾರದರ್ಶಕತೆ ಎಷ್ಟಿರಬೇಕು ಅಂತ ಹೇಳಿದರೆ, ₹1 ಲೆಕ್ಕ ಸಹ
ಈ ಸಂಘದ ಡಬ್ಬಿಯನ್ನು ನಾನು ಯಾರ ಮನೆಗೆ ಕೊಡ್ತೇನೋ ಅವರಿಗೆ ಇದರಲ್ಲಿ ಏನು ಆಗ್ತಾ ಇದೆ ಅಂತ ಹೇಳುವ ಪ್ರತಿಯೊಂದು ಮಾಹಿತಿಯನ್ನು ನಾನು ಪಿನ್ ಟು ಪಿನ್ ಅವರಿಗೆ ತಿಳಿಸ್ತೇನೆ. ಅದು ಹೇಗೆ ಅಂತ ಹೇಳಿದರೆ, ಈಗ ಡಬ್ಬಿ ಕೊಟ್ಟವರನ್ನು ಒಂದು ಇದು ಅಶಕ್ತ ಹಿಂದೂ ಬಾಂಧವ್ಯ ಸೇವಾನಿಧಿ ಅಂತ ಒಂದು ಗ್ರೂಪ್ ಮಾಡಿದ್ದೇನೆ, ವಾಟ್ಸಪ್ ಗ್ರೂಪ್. ಆ ವಾಟ್ಸಪ್ ಗ್ರೂಪಲ್ಲಿ ನಾನು ಡಬ್ಬಿ ಕೊಟ್ಟ ಕೂಡಲೇ ಅವರ ಫೋನ್ ನಂಬರ್ ತೆಕ್ಕೊಂಡು ಅವರನ್ನು ನನ್ನ ಗ್ರೂಪಿಗೆ ಸೇರಿಸ್ತೇನೆ. ಈ ಗ್ರೂಪಲ್ಲಿ ಏನು ಅಂತ ಹೇಳಿದರೆ, ನಾನು ಎಲ್ಲ ಮಾಹಿತಿಯನ್ನು ಈ ಗ್ರೂಪಿಗೆ ಹಾಕ್ತೇನೆ. ಏನಾಗಿದೆ, ಎಂತ ಆಗ್ತಾ ಉಂಟು ಸಂಘದಲ್ಲಿ, ಪ್ರತಿಯೊಂದು ಮಾಹಿತಿಯನ್ನು ನಾನು ಇದರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಬರ್ತಾರೆ, ಡೊನೇಷನ್ ಕೇಳ್ತಾರೆ, ನಾವು ಡೊನೇಷನ್ ಕೊಡ್ತೇವೆ, ಅವರು ಇಟ್ಕೊಂಡು ಹೋಗ್ತಾರೆ. ಅಂದ್ರೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇವಾಗ ನಾವು ದಾನ ಧರ್ಮಗಳನ್ನು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಮನೆ ಮನೆಗೆ ಬಂದು ಕಲೆಕ್ಟ್ ಮಾಡ್ತಾರೆ, ಹಣ, ಬಟ್ಟೆ, ಬರೆ ಇಂಥದ್ದೆಲ್ಲ ಕಲೆಕ್ಟ್ ಮಾಡ್ತಾರೆ. ಅಂದರೆ ಅದು ಸರಿಯಾದ ಸ್ಥಳಕ್ಕೆ ತಲುಪ್ತದಾ ಇಲ್ವಾ ಅನ್ನೋ ಒಂದು ಸಂಶಯ ಎಲ್ರಿಗೂ ಇರ್ತದೆ. ಅಂದರೆ ಎಲ್ಲರೂ ದುಡ್ಡನ್ನು ಸ್ವಲ್ಪ ಸಮಾಜಕ್ಕೆ ಕೊಡುವ ಅಂತ ಎಲ್ರಿಗೂ ಮನಸ್ಸು ಇರ್ತದೆ, ಆದರೆ ಸರಿಯಾದ ದಾರಿ ಗೊತ್ತಿರುವುದಿಲ್ಲ. ನೀವು ಹೀಗೆ ಬಂದ್ರಲ್ವಾ, ಸೊ ಅದೇ ಬೇರೆ ಬೇರೆ ರೀತಿಯಿಂದ ಆಶ್ರಮದಿಂದನೋ, ಅನಾಥಾಶ್ರಮದಿಂದ, ವೃದ್ಧಾಶ್ರಮದಿಂದ ಹಾಗೆ ಎಲ್ಲ ಬರ್ತಾರೆ. ಇವಾಗ ಬಂದಾದಾಗ, ನೀವು ಕೂಡ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಬರ್ತದೆ, ನೀವು ಈಗ ಆ ಹಣವನ್ನು ಎಲ್ಲಿ ತಲುಪಿಸ್ತೀರಿ, ಏನು ಮಾಡ್ತೀರಿ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಕೆಲವೊಂದು ಸಾಕ್ಷಿಗಳನ್ನು ನೀವು ಕೊಟ್ಟಾಗ ಜನರಿಗೂ ಮನದಟ್ಟಾಗ್ತದೆ, ನೀವು ಸರಿಯಾದ ಸ್ಥಳಕ್ಕೆ ತಲುಪಿಸ್ತಿದ್ದೀರೋ ಅಥವಾ ನೀವು ಆ ಹಣವನ್ನು ಉಪಯೋಗಿಸ್ಕೊಳ್ತಿದ್ದೀರೋ ಅನ್ನುವಂಥ ಸಂಶಯ ಬಂದು ಅದು ಕ್ಲಾರಿಟಿ ಇದ್ದರೆ ಜನಗಳಿಗೂ ಇನ್ನೂ ನಂಬಿಕೆ ಬರ್ತದೆ. ಹೌದು, ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ಅದು ನೀವು ಕೇಳಿದ ಕ್ವಶನ್ ಸರಿಯಾಗಿದೆ. ಯಾಕೆಂತ ಹೇಳಿದರೆ, ಈ ಸಮಾಜದಲ್ಲಿ ಈಗ ಎಲ್ಲರೂ ಹಣ ತೆಕ್ಕೊಂಡು ಹೋಗಿ ಎಷ್ಟೋ ಜನ ಅದನ್ನು ತಲುಪುವಲ್ಲಿಗೆ ಆ ಹಣ ತಲುಪ್ತಾ ಇಲ್ಲ. ನಮಗೆ ಮತ್ತೆ ಅದಕ್ಕೆ ಕ್ವಶನ್ ಮಾಡುವಂಥ ಅಧಿಕಾರ ಸಹ ನಮಗಿಲ್ಲ. ಅದು ಎಲ್ಲಿ ಹೋಗಿದೆ, ಏನಾಗಿದೆ, ಯಾವುದು ನಮಗೆ ಗೊತ್ತಿರೋದಿಲ್ಲ. ಯಾರೋ ಮೂರನೇ ವ್ಯಕ್ತಿ ಬಂದು ಕಲೆಕ್ಟ್ ಮಾಡಿ ಹೋಗ್ತಾರೆ. ಅಲ್ಲ, ಗೊತ್ತಿದ್ದವರಾದ್ರೂ ಸಹ ನಾವು ಆಚೆಗೆ ಕೇಳುವಂಥ ಇದು ಅಧಿಕಾರ ನಮಗೆ ಇರುವುದಿಲ್ಲ. ಯಾಕೆಂತ ಹೇಳಿದರೆ, ಅದು ಕೇಳಿದ ಕೂಡಲೇ ನಮಗೆ ಅದು ಅವರಿಗೆ ಸರಿ ಆದರೆ ಆಯಿತು, ಇಲ್ಲದಿದ್ದರೆ ಅದು ಮನಸ್ತಾಪ ಬರ್ತದೆ. ನಮ್ಮ ಈ ಸಂಘದಲ್ಲಿ ಅಂಥ ಯಾವ ಮನಸ್ತಾಪ ಸಹ ಬರಲಿಕ್ಕಿಲ್ಲ. ಯಾರು ಬೇಕಿದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಏನಾಯಿತು, ಏನು ಮಾಡ್ತಾ ಇದ್ದೀರಿ, ಹಣ ಹೇಗೆ ಕಲೆಕ್ಷನ್ ಆಗ್ತದೆ ಎಲ್ಲ, ಯಾರು ಯಾವ ಕ್ವಶನ್ ಕೇಳಿದರೂ ಸಂತೋಷದಿಂದ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಅದಕ್ಕೆ ನನಗೆ ಯಾವ ಒಂದು ಹೆದರಿಕೆ ಇಲ್ಲ. ನಾನು ಆ ಹಣವನ್ನು 1 ರೂಪಾಯಿಯನ್ನು ಸಹ ನಾನು ಮಾಡುವುದಿಲ್ಲ. ಇದರ ಪ್ರತಿ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡಿದ್ದೇನೆ. ಆದ ಕಾರಣ ನನಗೆ ಇದರಲ್ಲಿ ಯಾರು ಕ್ವಶನ್ ಕೇಳಿದ್ರು ನನ್ನ ಹತ್ರ ಉತ್ತರ ಇದೆ, ನಾನು ಕೊಡ್ತೇನೆ. ಮತ್ತು ಈಗ ಕೆಲವರು ಡಬ್ಬಿ ತಗೊಂಡು ಹೋಗುವಾಗ, ಡಬ್ಬಿ ಬೇಡ ಮೇಡಮ್, ನೀವು ಮಾಡುವ ಕೆಲಸ ಚೆನ್ನಾಗಿದೆ, ನಾವು ನಿಮಗೆ ಏನಾದರೂ ಡೊನೇಷನ್ ಕೊಡ್ತೇವೆ ಅಂತೇಳಿ ಡೊನೇಷನ್ ಕೊಡ್ತಾರೆ. ಅದನ್ನು ನಾನು ಆ ಕೂಡಲೇ ಆ ದಿವಸ 4 ಗಂಟೆ ಮೊದಲು ನನಗೆ ಆ ಡೊನೇಷನ್ ಸಿಕ್ಕಿದರೆ ಆ ದಿವಸವೇ ನಾನು ಬ್ಯಾಂಕಿಗೆ ಹಾಕ್ತೇನೆ. ಇಲ್ಲದಿದ್ದರೆ ಮರು ದಿವಸ ಬ್ಯಾಂಕಿಗೆ ಹಾಕಿ ಆ ಕೌಂಟರ್ ಲಿಸ್ಟಿನ ಫೋಟೋ ತೆಗೆದು ನಾನು ಅವರಿಗೆ ಅವರ ವಾಟ್ಸಪ್ಗೆ ಕಳಿಸ್ತೇನೆ. ನೋಡಿ, ನಿಮ್ಮ ಹಣ ಬ್ಯಾಂಕಿಗೆ ಬಿದ್ದಿದೆ. ನಾನು MCS ಬ್ಯಾಂಕಲ್ಲಿ ಇದೇ ಅಶಕ್ತ ಹಿಂದೂ ಬಾಂಧವ್ಯ ಸೇವಾನಿಧಿ ಮಹಿಳಾ ಸಂಘ ಅಂತಲೇ ಒಂದು ಜಾಯಿಂಟ್ ಅಕೌಂಟ್ ಮಾಡಿದ್ದೇನೆ. ಅದರಲ್ಲಿ ನನ್ನದೊಬ್ಬಳದ್ದೇ ಸೈನ್ ಅಲ್ಲ, ಇದರಲ್ಲಿ ನಾನು ಅಧ್ಯಕ್ಷೆ ಆಗಿದ್ದೇನೆ. ಶಾಂತ ಭಂಡಾರಿ ಅಂತ ಒಬ್ಬರು ಇದ್ದಾರೆ, ಅವರು ಇದರಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಇದಕ್ಕೆ ನಾವಿಬ್ಬರು ಸೈನ್ ಹಾಕಿದರೆ ಮಾತ್ರ ಚೆಕ್ ಪಾಸ್ ಆಗ್ತದೆ. ಒಬ್ಬೊಬ್ಬರೇ ಸೈನ್ ಹಾಕಿದರೆ ಚೆಕ್ ಪಾಸ್ ಆಗುವುದಿಲ್ಲ. ಅದು ಯಾಕೆ ಜಾಯಿಂಟ್ ಅಕೌಂಟ್ ಅಂತ ಹೇಳಿದರೆ, ಒಬ್ಬರ ಮೇಲೆ ಅವಲಂಬಿಸಿ ಇರಬಾರ್ದು ಯಾವಾಗಲೂ ಅಕೌಂಟ್, ಇಬ್ಬರಿಗೂ ಗೊತ್ತಾಗಬೇಕು. ಮತ್ತು ಇದು ಏನು ಅಂತ ಹೇಳಿದರೆ, ನಮ್ಮದೊಂದು ಗೋಪಾಲಕೃಷ್ಣ ಭಜನಾ ಮಂಡಳಿ ಅಂತ ಹೇಳಿ ಒಂದು ಮಂಡಳಿ ಉಂಟು. ಅದರಲ್ಲಿ ನಾವು 6 ಜನ ಮಹಿಳೆಯರಿದ್ದೇವೆ. ಇದನ್ನು ನಾನು ಸ್ಟಾರ್ಟ್ ಮಾಡಿದ ಮರುದಿನ ಅವರ ಹತ್ರ ಹೋಗಿ ಹೇಳಿದೆ, ನಾವು 6 ಜನ ಸಹ ಇದರಲ್ಲಿ ಒಂದಾಗಿ ಕೆಲಸ ಮಾಡುವ ಅಂತ ಹೇಳಿ. ಅದಕ್ಕೆ ಅವರು ಒಪ್ಪಿದ್ರು. ಹಾಗೆ ನಾವು 6 ಜನ ಸಹ ಹೋಗಿ ಎಲ್ಲ ಮನೆಗಳಲ್ಲಿ, ಸಾಧಾರಣ ಈಗ ಒಂದು 300 ಮನೆಗಳಲ್ಲಿ ನಾವು ಡಬ್ಬಿಯನ್ನು ಇಟ್ಟಿದ್ದೇವೆ. ಅದು ಈಗ ನಮಗೆ ಡಬ್ಬಿಯ ಹಣ ಸಿಗ್ತಾ ಇಲ್ಲ. ಇನ್ನು ಒಂದು 6 ತಿಂಗಳು, 1 ವರ್ಷ ಹೋದ್ಮೇಲೆ ಏನಾದರೂ ಅದರಲ್ಲಿ ಒಂದು ಅಮೌಂಟ್ ಸಿಕ್ಕಿದರೆ ಆ ಅಮೌಂಟನ್ನು ನಮಗೆ ಸಮಾಜಕ್ಕೋಸ್ಕರ ಉಪಯೋಗ ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ಯೋಚನೆ. ಓಕೆ, ನೀವು ಈಗ ಪ್ರಸ್ತುತವಾಗಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಅಂದರೆ ಈ ಥರ ನಿಮ್ಮಿಂದ ಆಗಿರ್ಬೋದು ಅಥವಾ ಇತರರಿಂದ ಕಲೆಕ್ಟ್ ಮಾಡಿದ ಹಣದಿಂದ ಯಾವೆಲ್ಲ ಸೇವೆಗಳನ್ನು ಸ್ಟಾರ್ಟ್ ಮಾಡಿದ್ದೀರಿ ಆಲ್ರೆಡಿ? ಈಗ ಜನವರಿ 19ರಿಂದ ಈಗ ಇದು ಜೂನ್ 19 ಆಗುವಾಗ 5 ತಿಂಗಳು ಪೂರ್ತಿ ಆಗ್ತದೆ ನಮ್ಮ ಸಂಘಕ್ಕೆ. ನಾನು ಈಗ 2 ಜನ ನನಗೆ ಡಬ್ಬಿ ಫುಲ್ಲಾಗಿ ತಂದು ಕೊಟ್ಟಿದ್ದಾರೆ. ಆ ಡಬ್ಬಿ ಫುಲ್ಲಾಗಿ ಕೊಟ್ಟದನ್ನು ನಾನು ಅಲ್ಲಿಯೇ ಓಪನ್ ಮಾಡಿ ಅವರಲ್ಲಿ ನೋಡಿ, ನಿಮ್ಮದು ಹಣ ಈ ಡಬ್ಬಿಯಲ್ಲಿ ಇಷ್ಟು ಇದೆ,
ಅಂತ ಹೇಳಿ ಅವರ ತಿಳಿಸಿ ಅದನ್ನು ಬ್ಯಾಂಕಿಗೆ ಹಾಕಿ ಅವರಿಗೆ ನಾನು ಆ ಕೌಂಟರ್ ಲಿಸ್ಟ್ ಇದ್ದು ಫೋಟೋ ತೆಗೆದು ಕಳಿಸಿದ್ದೇನೆ. ನೀವೀಗ ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ನಿಧಿ ಅಂತ ಒಂದು ಸಂಸ್ಥೆಯನ್ನು ನೀವು ಸ್ಥಾಪನೆ ಮಾಡಿದ್ದೀರಿ. ಸೊ ಇದರಲ್ಲಿ ಯಾರು ಅರ್ಹರು ನಿಮ್ಮ ಈ ಒಂದು ಸಂಘದಿಂದ ಸಂಸ್ಥೆಯಿಂದ ಸೇವೆಯನ್ನು ಪಡೆದುಕೊಳ್ಳಿಕ್ಕೆ ಯಾರು ಅರ್ಹರು? ಈ ಸಂಘದ ಉದ್ದೇಶ ಏನು ಅಂತ ಹೇಳಿದರೆ, ಇದರಲ್ಲಿ ಹಿಂದೂಗಳಲ್ಲಿ ಯಾರು ಅಶಕ್ತರು ಇದ್ದಾರೆ, ಈಗ ಕೆಲವರಿಗೆ ಮನೆ ಇರುವುದಿಲ್ಲ, ಅಂಥವರಿಗೆ ಒಂದು ಸಣ್ಣ ಮಟ್ಟಿನಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಡುವುದು, ಮತ್ತು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಅವರಿಗೆ ಇದು ಪಾಲಿಸಿ ಯಾವುದು ಅವರ ಹತ್ರ ಇಲ್ಲ, ಲೈಫ್ ಇನ್ಶೂರೆನ್ಸ್ ಯಾವುದು ಅವರ ಹತ್ರ ಇರೋದಿಲ್ಲ, ಅಂಥವರಿಗೆ ಒಂದು ಸಣ್ಣ ಮಟ್ಟಿನಲ್ಲಿ ಅವರಿಗೊಂದು ಉಪಕಾರ ಮಾಡೋದು. ಮತ್ತು ನಮ್ಮ ಹಿಂದೂಗಳಲ್ಲಿ ತೀರಾ ಬಡತನದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಾಗ ಅವರಿಗೆ ಒಂದು ಧಾರೆ ಸೀರೆ, 1 ಗ್ರಾಮ್ ಚಿನ್ನದಿಂದ ಏನಾದರೂ ಒಂದು ತಾಳಿಯ ಇಂಥದ್ದನ್ನು ಮಾಡಿಕೊಡುವಂತಹ ಒಂದು ಉದ್ದೇಶ. ಮತ್ತು ಶಾಲೆಗೆ ಹೋಗುವ ಬಡ ಮಕ್ಕಳಿದ್ದರೆ ಅವರಿಗೆ ಏನಾದರೂ ಸಹಾಯ ಮಾಡುವ ಯೋಚನೆ. ಕೆಲವರಿಗೆ 90% ಮಾರ್ಕ್ ಇದೆ, ಅವನಿಗೆ ನನಗಿನ್ನು ಮುಂದೆ ಕಲಿಬೇಕು ಅಂತ ಎನಿಸ್ತದೆ, ಅವನ ಕೈಯಲ್ಲಿ ಏನಿಲ್ಲ, ತಂದೆ ತಾಯಿ ಹತ್ರ ಏನಿಲ್ಲ, ಅಂಥ ಮಕ್ಕಳಿಗೆ ನಮ್ಮಿಂದ ಆದಂತಹ ಸಹಾಯ ಮಾಡೋದು. ಇದೆಲ್ಲ ಈ ಸಂಘದಿಂದ ಇನ್ನೂ ಕೆಲವು ಯೋಚನೆಗಳಿದೆ ನಮಗೆ ಈ ಸಂಘದಿಂದ ಮಾಡಬೇಕು ಅಂತ ಹೇಳಿದರೆ. ಆದರೆ ಏನು ಅಂತ ಹೇಳಿದರೆ, ಇದು ಒಂದು ಸಮಾಜ ಸೇವೆ ಅಂತ ಹೇಳಿದರೆ ಒಬ್ಬರಿಂದ ಆಗುವಂಥದ್ದಲ್ಲ, ಅದಕ್ಕೆ ಎಲ್ಲ ಹಿಂದೂ ಬಾಂಧವರು ಸಹ ಕೈ ಜೋಡಿಸಬೇಕು. ನಾವು ದುಡಿದರಲ್ಲಿ 1,000 ರೂಪಾಯಿ ದುಡಿಯುವಾಗ ಒಂದು 50 ರೂಪಾಯಿ ಆದರೂ ನಮ್ಮ ಹಿಂದೂ ಬಾಂಧವರಿಗೆ ಅಂತ ಹೇಳಿ ನಾವು ಒಂದು ದಾನ ಮಾಡುವಂತಹ ಕ್ರಮ ಇಟ್ಕೊಳ್ಬೇಕು. ಅದು ಹೇಗೆ ಅಂತ ಹೇಳಿ, ಈ ಡಬ್ಬಿ ಕೊಡುವಾಗ ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳಿಂದ ಹಾಕಿಸಿ ಡಬ್ಬಿಗೆ ಹಣ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಮಕ್ಕಳಿಗೆ ಸಹ ಒಂದು ದಾನ ಧರ್ಮದ ಒಂದು ಅವರ ಮನಸ್ಸಿಗೆ ಬರಬೇಕು. ನಾನು ನಮ್ಮವರಿಗೆ, ನಮ್ಮ ಹಿಂದೂ ಬಾಂಧವರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು. ಅದು ಸಣ್ಣದರಲ್ಲೇ ಈ ಡಬ್ಬಿಗೆ 1 ರೂಪಾಯಿ 2 ರೂಪಾಯಿ ಹಾಕೋ ಮಕ್ಕಳು ಕೇಳ್ತಾರೆ, ಅಮ್ಮ ಈ ಹಣವನ್ನು ಯಾಕೆ ಡಬ್ಬಿಗೆ ಹಾಕ್ತಾ ಇದ್ದೇವೆ? ಆಗ ತಾಯಿ ಹೇಳ್ತಾರೆ, ಇದು ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂ ಬಾಂಧವರಿಗೆ ಅಂತ. ಆ ಮಗು ಅದಕ್ಕೆ ಹಾಕಿ ಹಾಕಿ ದೊಡ್ಡದಾಗುವಾಗ, ನನ್ನ ಅಮ್ಮ ಇಂಥ ಒಂದು ಕಾರ್ಯ ಮಾಡ್ತಾ ಇದ್ರು, ನಾವು ಹಾಕ್ತಾ ಇದ್ದೆವು. ಆ ಮಗುವಿಗೆ ಅಂಥ ಒಂದು ಆಲೋಚನೆ ಬರುತ್ತೆ. ಅದು ಮುಂದೆ ಬೆಳೆಯುವಾಗ ಆ ಮಗು ಸಹ ದಾನ ಧರ್ಮವನ್ನು ಕಲಿತದೆ. ಆ ಒಂದು ಉದ್ದೇಶ ಸಹ ನನ್ನ ಹತ್ರ ಉಂಟು. ಎರಡನೇ ಏನಂತ ಹೇಳಿದ್ರೆ, ಇದು ಮಹಿಳಾ ಸಂಘ ಅಂತ ಮಾಡಿದ್ದೇನೆ ನಾನು. ನಮ್ಮ ಹಿಂದೂ ಮಹಿಳೆಯರ ಒಂದು ಸಂಘಟನೆ ಆಗಬೇಕು. ಈಗ ಯಾರು ಒಟ್ಟಿಗೆ ಸೇರ್ತಾ ಇಲ್ಲ, ಮಹಿಳೆಯರೆಲ್ಲ ಒಗ್ಗಟ್ಟಾಗಬೇಕು. ಯಾವುದಾದ್ರೂ ಒಂದು ಮಹಿಳೆಗೆ ಕಷ್ಟ ಕಾಲ ಬರುವಾಗ ನಾವು ಈ ಗ್ರೂಪಿನಲ್ಲಿ ಹಾಕಿ ಎಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ಒಂದು ಉಪಕಾರ ಮಾಡಬೇಕು ಅಂತ ಉದ್ದೇಶ ಸಹ ಈ ಸಂಘದಲ್ಲಿದೆ. ಹಿಂದೂ ಬಾಂಧವರು ಅಂತ ಹೇಳಿದರೆ ಯಾರಿಗೆ ಶಕ್ತಿ ಇಲ್ಲ, ಅಶಕ್ತರು ಅಂತ ಯಾರಿದ್ದಾರೆ, ಯಾರು ನೋಡ್ಕೊಳ್ಳಿಕ್ಕಿಲ್ಲ ಅವರನ್ನು, ಅಥವಾ ಯಾರಿಗೆ ಮನೆ ಇಲ್ಲ, ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಮದುವೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಅನಾರೋಗ್ಯ ಪೀಡಿತರಿದ್ದಾರೆ, ಈ ಸಮಯದಲ್ಲೆಲ್ಲ ನೀವು ನಿಮ್ಮ ಹಸ್ತವನ್ನು ಅಲ್ಲಿ ಇಡ್ತೀರಿ. ಅಂದರೆ ನಾವಿದ್ದೇವೆ ಭರವಸೆಗೆ ಅಂತ. ಸೊ ನಿಮಗೆ ಯಾರೂ ಇಲ್ಲ ಅಂತ ನೀವು ಭಯಪಡೋದು ಬೇಡ, ನಾವಿದ್ದೇವೆ ಅನ್ನುವಂಥ ಭರವಸೆಯ ಒಂದು ಸಂಘವನ್ನು ನೀವು ಸ್ಥಾಪನೆ ಮಾಡಿದ್ದೀರಿ. ಸೊ ಇದಕ್ಕೆ ಮೊದಲ ಕೆಲಸ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಅಂದರೆ ನೀವು ಇವಾಗ ಜನವರಿ 19ಕ್ಕೆ ನೀವು ಅದನ್ನು ಪ್ರಾರಂಭ ಮಾಡಿದ್ರಿ, ನೀವು ಹೇಳಿದ ಹಾಗೆ ಉಡ್ಕೋ ಕಾಲೋನಿಯಲ್ಲಿ. ಸೊ ಆ ನಂತರ ನೀವು ಸೆಕೆಂಡ್ ಸ್ಟೆಪ್ ಅಂತ ಹೇಳಿದರೆ ಎಲ್ಲಿ ನಾವು ಫಸ್ಟಿಗೆ ಈ ಸಂಘದಿಂದ ಏನಾದರೂ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಇಲ್ಲಿಂದ ಮೂಡಬಿದ್ರೆಯಿಂದ ಒಂದು 18 ಕಿಲೋಮೀಟ್ರ್ ದೂರದಲ್ಲಿ ಕೇಮಾರು ಅಂತ ಹೇಳೋ ಒಂದು ಜಾಗ ಉಂಟು. ಅಲ್ಲಿ ಒಂದು ಆಶಾ ಕಾರ್ಯಕರ್ತೆ ಹೇಳಿದರು, ನಮ್ಮ ಇಲ್ಲಿ ಈ ಏರಿಯಾದಲ್ಲಿ ಒಂದು ಹುಡುಗಿ ಎಂಡೋಸಲ್ಫಾನ್ ಹುಡುಗಿ ಇದ್ದಾಳೆ, ಅವಳು ಮಲಗಿದಲ್ಲೇ ಇದ್ದಾಳೆ, ಅವಳಿಗೆ ನಿಮ್ಮಿಂದ ಆದ ಏನಾದರೂ ಒಂದು ಸಹಾಯ ಮಾಡ್ಬೋದಾ ಅಂತ ಕೇಳಿ. ಅದಕ್ಕೆ ನಾನು ಆಯಿತು, ನಾವು ಬರ್ತೇವೆ ಅಂತ ಹೇಳಿ ನಾನು ಆ ಹುಡುಗಿಯನ್ನು ಹೋಗಿ ನೋಡಿದೆ. ನೋಡುವಾಗ ತುಂಬ ಬಡತನದಲ್ಲಿದ್ದಾರೆ ಅವರು, ಅವರಿಗೆ ಏನಾದರೂ ಸಹಾಯ ಮಾಡು ಅಂತ ಹೇಳಿ ನಾನು 2 ತಿಂಗಳದ್ದು ಡೈಪರ್ ಆ ಹುಡುಗಿಗೆ ತೆಗೆದುಕೊಟ್ಟೆ. ಯಾಕೆಂತ ಹೇಳಿದರೆ, ಪ್ರತಿದಿನ ಆ ತಾಯಿ ಆ ಮಗುವನ್ನು ಟಾಯ್ಲೆಟಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಆ ಮಗುವಿಗೆ ಡೈಪರ್ ದಿನ ಹಾಕಬೇಕು. ದಿವಸಕ್ಕೆ 1-2 ಡೈಪರ್ ಆ ಮಗುವಿಗೆ ಬೇಕಾಗ್ತದೆ. ಅವರಿಗೆ ಡೈಪರ್ ತೆಗೆಯುವಷ್ಟು ಅವರು ಅಷ್ಟೊಂದು ಅಶಕ್ತರವರು, ಅಷ್ಟೊಂದು ಅವರ ಹತ್ರ ಹಣ ಇಲ್ಲ. ಹಾಗೆ 2 ತಿಂಗಳ ಡೈಪರು ನಾನು ಫಸ್ಟಿಗೆ ಅದು ನಮ್ಮ ಕೈಯಿಂದ ನಾವು ನಮ್ಮ ಈ ಸಂಘದವರು ಎಲ್ಲರೂ ಒಟ್ಟಿಗೆ ಸೇರಿ ಹಣ ಜೋಡಿಸಿ ನಾವು ಅವರಿಗೆ ತೆಗೆದುಕೊಟ್ಟಿದ್ದೇವೆ. ಡಾಕ್ಟ್ರು ಅವರು ಕ್ಯಾಂಟೀನ್ನಲ್ಲಿದ್ದರು, ಅವರಿಗೆ ಮೊದಲು ಒಂದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಅದರ ನಂತರ ಅವರಿಗೆ ಮೊನ್ನೆ ಬ್ರೈನಲ್ಲಿ ಬ್ಲಡ್ ಕ್ಲೋಟ್ ಆಗಿ ಅವರಿಗೆ ದೊಡ್ಡ ಒಂದು ಆಪ್ರೇಷನ್ ಆಯಿತು. ಮನೆಯಲ್ಲಿ ಅಷ್ಟು ಅವರ ಸ್ಥಿತಿ ಅಷ್ಟು ಒಳ್ಳೆಯದಿಲ್ಲ. ಹಾಗೆ ಹೋಗಿ ಅವರಿಗೆ ಸಹ ಒಂದು ಸಣ್ಣ ನಮ್ಮ ಸಂಘದ ವತಿಯಿಂದ ಒಂದು ಸಣ್ಣ ಮೊತ್ತ ಕೊಟ್ಟು ಬಂದಿದ್ದೇನೆ. ಮುಂದೆ ಏನು ಅಂತ ಹೇಳಿದರೆ, ಆಸ್ಪತ್ರೆಯಲ್ಲಿ ಹೀಗೆ ಯಾರಾದರೂ
ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ಏನಾದರೂ ಸಹಾಯ ಬೇಕು ನಮ್ಮ ಹತ್ರ ಇದ್ದರೆ, ನಮ್ಮ ಸಂಘದಲ್ಲಿ ಯಾರಾದರೂ ಹೇಳಿದರೆ ನಾವು ಹೋಗಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಇದ್ದೇವೆ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಸಂಘದಲ್ಲಿ ಹೇಗೆ ಅಂತ ಹೇಳಿ ನಾವು ಯಾರ ಕೈಗೆ ಸಹ ಹಣ ಕೊಡುವಂಥ ಯೋಚನೆ ಇಲ್ಲ ನಾವು ಪ್ರತಿಯೊಬ್ಬರಿಗೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅಲ್ಲಿ ಆಸ್ಪತ್ರೆಗೆ ಹೋಗಿ ಹಣ ಕಟ್ಟುವಂಥದ್ದು ನಾವೇ ಸ್ವತಃ ಹೋಗಿ. ಯಾಕೆಂತ ಹೇಳಿದರೆ, ಒಬ್ಬನ ಕೈಗೆ ಹಣ ಕೊಟ್ಟರೆ ಅವ ಯಾವ ರೀತಿ ಅದನ್ನು ಉಪಯೋಗಕ್ಕೆ ಮಿಸ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಶಾಲೆಗೆ ಕೊಟ್ಟರೆ, ಈಗ ಶಾಲೆಗೆ ನಿಮ್ಮ ಮಕ್ಕಳಿಗೆ ಅಂತ ನಾವು ಕೊಡ್ತೇವೆ, ಆ ತಂದೆ ಕುಡುಕನೋ ಏನೋ ಅದು ನಮಗೆ ಗೊತ್ತಿರೋದಿಲ್ಲ, ಆ ಹಣ ಅದಕ್ಕೆ ಅದು ಉಪಯೋಗ ಆಗಬಾರ್ದು, ಆ ಮಗುವಿಗೆ ಅದು ಉಪಯೋಗ ಬೀಳಬೇಕು. ಹಾಗೆ ಶಾಲೆಗೆ ಹೋಗಿ ಶಾಲೆಗೆ ಮಕ್ಕಳಿಗೆ ಅವರಿಗೆ ಏನು ಆಗಬೇಕು ಅದನ್ನು ಮಾಡುವ, ಶಾಲೆಗೆ ವಸ್ತು ರೂಪದಲ್ಲಿ. ಇಲ್ಲದಿದ್ದರೆ ಶಾಲೆ ಫೀಸ್ ಕಟ್ಟುದಿದ್ರೆ ನಾವೇ ಹೋಗಿ ಅವರ ಫೀಸ್ ಕಟ್ಟಿ ಬರೋದು, ಅಂಥ ಯೋಚನೆಗಳು ಪ್ರತಿಯೊಂದು. ಈಗ ಒಂದು ಹುಡುಗಿಗೆ ಮದುವೆ ಆದರೂ ಸಹ ಅವಳಿಗೆ ನಾವೇ ಹೋಗಿ ಧಾರೆ ಸೀರೆ ತೆಗೆದುಕೊಡೋದು, ನಮ್ಮ ಹಣ ನಾವೇ ಪಾವತಿಸಬೇಕು. ಯಾರ ಕೈಗೆ ಕೊಟ್ಟರು ಅದು ಕರೆಕ್ಟ್ ರೀತಿಯಲ್ಲಿ ಹೋಗ್ತದೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಈಗ ನಾನು ಮೊದಲು ಹೇಳಿದ ಹಾಗೆ ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ, ಆದ್ದರಿಂದ ನಾವು ಆ ಹಣ ನಾವು ಪ್ರತಿಯೊಬ್ಬರು ಕೊಟ್ಟ ಅದು ಸಮಾಜದ ಹಣ. ಈಗ ಪ್ರತಿ ಒಂದೊಂದು ರೂಪಾಯಿ ಸಹ ಒಬ್ಬರು ಕೊಟ್ಟರೆ ಅದು ಸಮಾಜದ ಹಣ, ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘ ಕೆಲಸ ಮಾಡ್ತಾ ಇದೆ. ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ನಿಧಿ ಅಧ್ಯಕ್ಷರಾಗಿದ್ದೀರಿ. ಸೊ ನಿಮ್ಮ ಹೆಸರಿನಲ್ಲಿ ಬೇರೆ ಯಾರಾದರೂ ಮಿಸ್ಯೂಸ್ ಮಾಡದ ಹಾಗೆ ನೀವು ಯಾವ ರೀತಿ ಯೋಚನೆ ಮಾಡಿದಿರಿ ಇದರ ಬಗ್ಗೆ? ಅದನ್ನು ಯಾರಿಗೂ ಮಿಸ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಈ ಸಂಘದ ಹೆಸರಲ್ಲೇ ನಾವು ಅಕೌಂಟ್ ಓಪನ್ ಮಾಡಿದ್ವಿ. ರಿಜಿಸ್ಟರ್ ಆದ ಸಂಘ, ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ರಿಜಿಸ್ಟರ್ ಇನ್ನು ಮುಂದೆ ಹೇಳಿದರೆ ಇದಕ್ಕೆ ಇನ್ನು ಹಣ ಬರಬೇಕಷ್ಟೇ, ಇದರಲ್ಲಿ ಕೆಲಸ ಕಾರ್ಯಗಳು ಆಗಬೇಕಷ್ಟೇ. ಇದರಲ್ಲಿ ಒಂದು ಸರಿಯಾದ ನಿಟ್ಟಿನಲ್ಲಿ ಇದು ಕೆಲಸ ಕಾರ್ಯ ನಿರ್ವಹಿಸುವಾಗ ಇದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಸಹ ಯೋಚನೆ ಇದೆ. ನಂತರ ನೀವು ಏನು ಮಾಡಿದ್ರಿ? ಅನಂತರ ನಾವು ರೋಟ್ರಿ ಕ್ಲಬ್ ಟೆಂಪಲ್ ಟೌನ್ ಅಂತ ಹೇಳಿ ಒಂದು ಕ್ಲಬ್ ಉಂಟು ಮೂಡುಬಿದ್ರೆಯಲ್ಲಿ, ಅವರ ಒಟ್ಟಿಗೆ ಸೇರಿ, ಮತ್ತು ಇನ್ನರ್ ವೀಲ್ ಒಂದು ಮಹಿಳಾ ಕ್ಲಬ್ ಉಂಟು, ಅವರು ನಾವು ಎಲ್ಲ ಸೇರಿ ಒಂದು ಅಂಗಾಂಗ ದಾನ ಶಿಬಿರ ಅಂತ ಹೇಳಿ ಇಲ್ಲಿ MCS ಬ್ಯಾಂಕಿನಲ್ಲಿ ಮಾಡಿದೆವು. ಅದು ಏನಂತ ಹೇಳಿದರೆ, ನಾವು ನಮ್ಮ ಮರಣಾನಂತರ ನಾವು ನಮ್ಮ ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇದು ಸತ್ತ ಮೇಲೆ ಸಹ ನಮ್ಮ ಈ ಸಂಘದಿಂದ ಅಶಕ್ತರಿಗೆ, ನಾವು ಸತ್ತ ಮೇಲೆ ಸಹ ಅಶಕ್ತರಿಗೆ ನಮ್ಮಿಂದ ಉಪಕಾರ ಆಗಬೇಕು, ಈ ಸಂಘದಿಂದ ಉಪಕಾರ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಇದೊಂದು ಶಿಬಿರವನ್ನು ಮಾಡಿದೆ. ಹಾಗೆ ಸ್ವಲ್ಪ ಜನ ಬಂದಿದ್ದರು, ಅದರ ಮಾಹಿತಿ ಸಾಧಾರಣ ಯಾರಿಗೆ ಇಲ್ಲ, ಸ್ವಲ್ಪ ಜನರಿಗೆ ಮಾಹಿತಿ ಕೊಟ್ಟು ಇನ್ನು ಮುಂದೆ ಬರುವ ದಿನಗಳಲ್ಲಿ ಸಹ ಇಂಥದೇ ಒಂದು ಶಿಬಿರ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇದೆ. ಅದು ಅಂಗಾಂಗ ದಾನ ಅಂತ ಹೇಳಿದರೆ, ಇದಕ್ಕೆ ಮಾಹಿತಿ ಕೊಡಲಿಕ್ಕೆ ಮಂಗಳೂರಿನಿಂದ ಅವರು ಗೌರ್ಮೆಂಟಿನಿಂದ ಅವರು ಈ ಅಂಗಾಂಗ ದಾನ ಮಾಡುವಾಗ ಅಲ್ಲಿಗೆ ಬರುವವರು ಬಂದು ನಮಗೆ ಇದರ ಮಾಹಿತಿ ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಅಂಗಾಂಗ ದಾನ ಮಾಡ್ತೇನೆ ಅಂತ ಹೇಳಿ ನಾನೀಗ ಸೈನ್ ಹಾಕಿ ಅವರಿಗೆ ಕೊಟ್ಟರು ಸಹ ಅವರಿಗೆ ಅದು ನಾವು ಸತ್ತ ಮೇಲೆ ಅವರಿಗೆ ತಿಳಿಸ್ಬೇಕಲ್ಲ, ತಿಳಿಸದಿದ್ರೆ ನಾವು ಮರಣ ಹೊಂದಿದ್ದೇವೆ ಅಂತ ಅವರಿಗೆ ಗೊತ್ತಾಗಲ್ಲ. ಅದು ನಮ್ಮ ನಂತರ ಈಗ ನಾನು ಸತ್ತರೆ ನನ್ನ ಗಂಡ, ನನ್ನ ಮಕ್ಕಳು, ಅವರಿಗೆ ಕೂಡಲೇ ಮಾಹಿತಿ ಕೊಟ್ಟರೆ ಅವರು 2 ಗಂಟೆ ರಾತ್ರಿ ಆಗಲಿ ಎಷ್ಟೇ ಹೊತ್ತಿಗಾದರೂ ಸಹ ಅವರು ಬಂದು ನಮ್ಮ ಅಂಗಗಳು ನಾವು ಯಾವುದೆಲ್ಲ ದಾನ ಮಾಡ್ತೇವೆ ಅದನ್ನು ಅವರು ತಗೊಂಡು ಹೋಗ್ತಾರೆ. ಅವರಿಗೆ ಮಾಹಿತಿ ಕೊಡೋದಿದ್ರೆ ನಾವು ಈಗ ಕೊಟ್ಟದ್ದು ಸಹ ಅದು ಪ್ರಯೋಜನ ಆಗೋದಿಲ್ಲ ಅಂತ ನಾವು ಒಂದು ಪ್ರೊಸೀಜರ್ ಪ್ರಕಾರ ನಾವೊಂದು ನಿಮ್ಮ ಅಡ್ರೆಸ್ ಎಲ್ಲ ಕೇಳಿ ನಮ್ಮದು ಸೈನ್ ಎಲ್ಲ ಅವರು ತಗೊಳ್ತಾರೆ. ನಮ್ಮ ಫೋನ್ ನಂಬರ್ ಎಲ್ಲ ಅವರು ಆನ್ಲೈನಲ್ಲಿ ಮೊಬೈಲಲ್ಲೇ ಮಾಡ್ತಾರೆ ಅದನ್ನು. ಆದರೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಸಂಬಂಧಿಕರು ಒಪ್ಪಬೇಕಲ್ಲ, ಒಪ್ಪದಿದ್ದರೆ ಇದು ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಆದರೂ ಅವರು ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು ನಾವು ಇಂಥದ್ದನ್ನು ಮಾಡಿದ್ದೇವೆ ಅಂತೇಳಿ, ಆಗ ನಿಮ್ಮ ಮರಣಾನಂತರ ಅವರು ತಿಳಿಸಿದರೆ ನಾವು ಬಂದು ಅದಕ್ಕಿದ್ದ ವ್ಯವಸ್ಥೆ ಮಾಡ್ತೇವೆ. ಅದು ಎಷ್ಟು ಹೊತ್ತಿಗೆ ಆದರೂ ಸಹ ನಾವು ಬಂದು ಅದರ ವ್ಯವಸ್ಥೆ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಜನ ಭಾಗವಹಿಸಿದರು. ಆದರೆ ಈಗ ಜನರಲ್ಲಿ ಏನುಂಟು, ಅಂಗಾಂಗ ದಾನ ಅಂತ ಹೇಳಿದರೆ ಅವರು ಏನೋ ಒಂದು ದೊಡ್ಡ ವಿಷಯ ಅಂತೇಳಿ ತಿಳ್ಕೊಳ್ತಾರೆ. ಅವರು ಇಂಥ ಕ್ಯಾಂಪ್ಗಳಿಗೆ ಬಂದು ಅವರು ಇದರ ಪ್ರಯೋಜನ ಪಡೆದ್ರೆ ಅವರಿಗೆ ಏನು ಅಂತ ಹೇಳಿ ಮಾಹಿತಿ ಸಿಗ್ತದೆ. ಮುಂದೆ ಹಾಗೆ ಒಂದು ಹೆಣ್ಣು ಮಗು ಎಂಡೋಸಲ್ಫನಾಗಿ 33 ವರ್ಷ ಆಯಿತು. ಇಲ್ಲಿ ಮೂಡಬಿದ್ರೆಯಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರ ಇದ್ದಾರೆ ಅವರು. ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಆ ಮಗುವಿಗೆ ಸಹ 2 ತಿಂಗಳದ್ದು ಡೈಪರ್ ಕೊಟ್ಟು ಬಂದೆ. ಅಲ್ಲಿಂದ ಮುಂದೆ ಹೋಗಿ ಅಲ್ಲಿ ಒಂದು ಹುಡುಗಿಗೆ 2 ತಿಂಗಳದ್ದು ಡೈಪರ್ ಕೊಟ್ಟು ಬಂದೆ. ಮತ್ತು ಕೇಮಾರಿನಲ್ಲಿ ಒಂದು ಮಹಿಳೆ, 60-70 ವರ್ಷದ ಮಹಿಳೆ ಬಿದ್ದು ಅವಳ ಕಾಲು ಕಟ್ಟಾಗಿ ನಡಿಲಿಕ್ಕೆ ಆಗದವರಿಗೆ ಒಂದು ವಾಕರ್ ಕೊಟ್ಟು ಬಂದೆ.
ಈಗ ಸಣ್ಣ ಸಣ್ಣ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಘದಿಂದ. ಹಾ. ಈಗ ಮೊತ್ತ ಸ್ವಲ್ಪ ಕಮ್ಮಿ ಇದೆ, ಹಾಗೆ ಸಣ್ಣ ಈಗ ನಮ್ಮ ಕೈಯಿಂದಲೇ ನಾವು ಹಣ ಹಾಕಿ ಹಾ. ಈಗ ಸಂಘದಲ್ಲಿ ಏನು ಕಲೆಕ್ಷನ್ ಆಗಲಿ ನಾವೇ ಹಣ ಒಟ್ಟು ಸೇರಿಸಿ ಈಗ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾ. ಈಗ ಈ ಅಂಗಾಂಗ ದಾನದಲ್ಲಿ ಸಹ ಹಾಗೆ ಏನಂತ ಹೇಳಿದರೆ ನೇತ್ರದಾನ ಅತಿ ಶ್ರೇಷ್ಠ ದಾನ. ಹೌದು. ಯಾಕೆ ಅಂತ ಹೇಳಿದರೆ ಮನುಷ್ಯನಿಗೆ ಕಣ್ಣು ಇಲ್ಲ ಅಂತ ಹೇಳಿದರೆ ಅವನ ಇಡೀ ಜೀವನವೇ ಅಂಧಕಾರ. ಹೌದು. ಅಂಥವರಿಗೆ ಪ್ರತಿಯೊಬ್ಬರಿಗೆ ನಾನು ಈ ಮೂಲಕ ತಿಳಿಸುವುದೇನಂತ ಹೇಳಿದರೆ ನೇತ್ರದಾನ ಮಾಡಿ ಕಣ್ಣು ಇಲ್ಲದವರಿಗೆ ಒಂದು ಬೆಳಕಾಗಿ ಅವರ ಜೀವನವನ್ನು ಬೆಳಗಿಸಿ ಅಂತ ಹೇಳುವ ಒಂದು ಇದು ಪರೋಪಕಾರಾರ್ಥ ಇದಂ ಶರೀರ ಅಂತ. ಹೌದು. ನಮ್ಮ ಶರೀರ ಹೋಗಿ ಸುಟ್ಟ ಮೇಲೆ ಏನು ಸಿಗ್ತಾ ಇಲ್ಲ. ಆದರೆ ನಾವು ಕೆಲವರಿಗೆ ಅಂಗಾಂಗ ದಾನ ಅಂತ ಹೇಳಿದರೆ ಏನೋ ಒಂದು ನಮಗೆ ಸದ್ಗತಿ ಸಿಕ್ಕುವುದಿಲ್ಲ ಅಂತ ಇದೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿ ಯಾರು ಸದ್ಗತಿ ಸಿಗ್ತದೆ, ಅಂಗಾಂಗ ದಾನ ಮಾಡಿದಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಶರೀರ ನಮ್ಮ ಸಂಬಂಧಿಕರೇ ಸಿಗ್ತದೆ. ಅವರು ನಮ್ಮ ಆ ಶರೀರವನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಕರ್ಮ ನಾವು ಸತ್ತ ಮೇಲೆ ಮಾಡಬೇಕಾದಂತಹ ಕಾರ್ಯವನ್ನು ಎಲ್ಲ ಅವರು ಮಾಡ್ತಾರೆ. ಆದ ಕಾರಣ ಯಾರು ಅಂಗಾಂಗ ದಾನ ಮಾಡೋದರಲ್ಲಿ ಹೆದರಬೇಕು ಅಂತ ಇಲ್ಲ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈಗ ಈ 2 ಡಬ್ಬಿಯ ಹಣದಲ್ಲಿ ನಮಗೆ ಏನು ಮಾಡುವಂತೆ ಇಲ್ಲ. ಈಗ ಏನಂತ ಹೇಳಿದರೆ ಈ ಸಂಘದ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಅಶಕ್ತರಾಗಿ ಹಿಂದೂಗಳಲ್ಲಿ ಯಾರು ಅಶಕ್ತರಿದ್ದಾರೆ, ತೀರಾ ಏನೂ ಇಲ್ಲದವರು, ಅಂಥವರಿಗೆ ಒಂದು ಮನೆ ಇಲ್ಲದವರಿದ್ದರೆ ಅವರಿಗೆ ಒಂದು ಮನೆ ಕಟ್ಟಿಕೊಡುವ ಯೋಚನೆ. ಕೇಳಿದಂತ ಹೇಳಿದರೆ ಬೇರೆ ಇವಾಗ ನಾವು ನೋಡ್ತೀವಿ ಎಲ್ಲ ಕಡೆ ಒಂದು ಡಬ್ಬಿ ಹಿಡ್ಕೊಂಡು ಅಂದರೆ ಬಾಕ್ಸ್ ಹಿಡ್ಕೊಂಡು ಇದಕ್ಕೆ ಕಲೆಕ್ಟ್ ಮಾಡ್ತಾ ಇರ್ತಾರೆ ಕೆಲವೊಂದು ಅನಾರೋಗ್ಯದ ವಿಷಯದಲ್ಲಿ. ಹಾಗೆ ನಿಮ್ಮ ಒಂದು ಆ ರೀತಿ ಅವರು ಜೆನ್ಯೂನೇ ಇರ್ಬೋದು, ನಿಜನೇ ಇರ್ಬೋದು, ಆದರೆ ಅದು ಮಿಸ್ಯೂಸ್ ಆಗಿ ಮತ್ತೆ ಎಲ್ಲೋ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಕೇಳಿದ್ದಷ್ಟೇ. ನಮ್ಮದು ಮಿಸ್ಯೂಸ್ ಆಗಲಿಕ್ಕೆ ಹೇಳಿದೆ, ನಾವು 6 ಜನ ಮಹಿಳೆಯರು, ನಾವು ನಮ್ಮದರಲ್ಲಿ ಬೇರೆ ಯಾರೂ ಇಲ್ಲ. ನಾವು 6 ಜನರಲ್ಲಿ 6 ಜನರ ಬೇರೆ ಬೇರೆ ಇದುಂಟು. ಪ್ರತಿ ಮಾಹಿತಿ ಸಹ ಆ 6 ಜನರನ್ನು ನನ್ನ ಗ್ರೂಪಿಗೆ ಸೇರಿಸಿದ್ದೇನೆ. ಅವರು ಗ್ರೂಪ್ ಮಾಡಿದೆ, ನಾನು ಗ್ರೂಪಿನಲ್ಲಿ ಹಾಕಿದ್ದನ್ನು ಅವರ ಗ್ರೂಪಲ್ಲಿ ಅವರು ಹಾಕಬೇಕು. ಆಗ ಪ್ರತಿಯೊಬ್ಬರಿಗೆ ಸಹ ಮಾಹಿತಿ ಹೋಗ್ತದೆ. ನಾ ಹೆಂಗಸರ ಅಲ್ಲದೆ ಬೇರೆ ಯಾರು ಬಂದು ಹಣ ಕೇಳಿದರೆ ಜನರಿಗೆ ಗೊತ್ತಾಗ್ತದೆ ಇದು ಯಾರು ಅಂತ ಹೇಳಿ. ಎಲ್ಲಿಂದಲೋ ಬಂದವರಲ್ಲ, ನಮಗೆ ಕಾಂಟ್ಯಾಕ್ಟ್ ಈ 6 ಜನರಲ್ಲಿ ಪ್ರತಿಯೊಬ್ಬರಿಗೂ ಸಹ ಆ ಗ್ರೂಪಿನಲ್ಲಿ ಕಾಂಟ್ಯಾಕ್ಟ್ ಇರಬೇಕು. ಅಂಥವರಿಗೆ ಮಾತ್ರ ಹಣ ಕೊಡುವಂಥ ಯೋಚನೆ. ಮತ್ತು ನಮ್ಮದು ಈಗ ಬ್ಯಾಂಕಿಗೆ ಹಾಕಿ ಮಿಸ್ಯೂಸ್ ಮಾಡೋದು, ಬ್ಯಾಂಕಿಗೆ ಹಾಕಿ ಅದು ಕೌಂಟರ್ ಲಿಸ್ಟ್ ಕಳಿಸ್ಲಿಕ್ಕೆ ಅವರದ್ದು ಫೋನ್ ನಂಬರು ಬೇಕಲ್ಲ, ಅವರದ್ದು ವಾಟ್ಸಪ್ ಬೇಕಲ್ಲ. ಅವರಿಗೆ ಬರಲಿಲ್ಲ ಅಂತ ಆದರೆ ಅವರು ಯೋಚನೆ ಮಾಡ್ತಾರೆ ಇದು ಹಣ ಎಲ್ಲಿ ಹೋಯಿತು ಅಂತೇಳಿ. ಅದಕ್ಕೆ ಪ್ರತಿಯೊಂದು ಸಹ ಮಾಹಿತಿ ನಮಗೆ ನನ್ನ ಗ್ರೂಪಿಗೆ ಬರಬೇಕು. ಇಂಥವರು ಹಣ ಕೊಟ್ಟಿದ್ದಾರೆ, ಪ್ರತಿ ಒಂದೊಂದು ಪೈಸೆ ಸಹ ಲೆಕ್ಕ ಬೇಕು. ಸಮಾಜದ ಹಣ ಅದು ಎಲ್ಲಿ ಸಹ ಹಾಳಾಗಬಾರ್ದು, ಸಿಕ್ಕುವವರಿಗೆ ಸಿಕ್ಕಬೇಕು, ಪಾಪದವರಿಗೆ ಅದನ್ನು ಕೊಡಬೇಕು. ನಮ್ಮ ಹಿಂದೂ ಬಾಂಧವರಿಗೆ ನಾವು ಸಹಾಯ ಮಾಡಬೇಕು. ಇನ್ನೊಬ್ಬರು ಬಂದು ಬೇರೆಯವರು ಬಂದು ನಮ್ಮ ಹಿಂದೂಗಳಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಬರುವಾಗ ನಮ್ಮಲ್ಲಿ ಇಲ್ಲದವರಿಗೆ ಕೊಡಬೇಕು. ಆಗಲೇ ಆ ಇದ್ದವರಿಂದ ತಗೊಂಡು ಇಲ್ಲದವರಿಗೆ ಕೊಡುವಂತಹ ಕೆಲಸವೇ ನಮ್ಮ ಸಂಘದ ಉದ್ದೇಶವೇ ಅದೇ. ನಮ್ಮ ಇಲ್ಲದವರು ಸಹ ನಮ್ಮ ಹಾಗೆ ಸ್ವಲ್ಪ ಅವರು ಮೇಲೆ ಬರಬೇಕು, ಒಳ್ಳೆಯದಾಗಬೇಕು ಅವರಿಗೆ ಸಹ. ಈ ಡಬ್ಬಿಯ ಹಿಂದೆ ಯಾಕೆಂತ ಹೇಳಿ ಇಂಥ ಯೋಚನೆ, ಈ ಡಬ್ಬಿಯ ಹಿಂದೆ ನನ್ನದೊಂದು ಕಣ್ಣೀರಿನ ಕಥೆ ಕೂಡ ಅದೇ ಅನ್ಕೊಂಡೆ. ಯಾಕಂತ ಹೇಳಿದ್ರೆ ಏನು ಯೋಚನೆಗಳು ಇಲ್ಲದೆ ಸಮಾಜಕ್ಕೆ ತನ್ನ ಹಾಗೆ ಯಾರಿಗೂ ಆ ಥರ ಆಗಬಾರ್ದು ಅನ್ನುವಂಥ ಒಂದು ಯೋಚನೆಗಳಿರ್ತದೆ. ಅದೇ ಏನು ಇದ್ದಿರಬಹುದು ಅನ್ನುವಂತಹ ಯೋಚನೆ ಕೂಡ ನನಗೂ ಬಂದಿತ್ತು. ಸೊ ಅದನ್ನು ನೀವು ವೀಕ್ಷಕರ ಜೊತೆ ಹಂಚಿಕೊಳ್ಳುವುದಾದರೆ ಅದನ್ನು ಹಂಚಿಕೊಳ್ಳಬಹುದು. ಅದು ಸಂತೋಷದಿಂದ ನಾನು ಹಂಚಿಕೊಳ್ತೇನೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಏನಂತ ಹೇಳಿದರೆ, ನಾನು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ನಾವು 8 ಜನ ಮಕ್ಕಳು. ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೆ ಇಲ್ಲ. ನಮ್ಮ ಅಮ್ಮ ಮನೆಗೆ ಹೋಗಿ ಒಂದು ಸೇರು ಅಕ್ಕಿ ತಂದು ನಮ್ಮನ್ನು ಸಾಕಿ ಇಷ್ಟು ದೊಡ್ಡದು ಮಾಡೋ ಒಂದು ದಿನ ಊಟ ಮಾಡದೆ ಮಲಗಿದ ದಿವಸ ಉಂಟು. ನಾವು ಮಲಗಲಿಕ್ಕೆ ಮನೆಗಳಿಗೆ ಬಾಗಿಲಿಲ್ಲ, ಮನೆಗೆ ಇದು ಹಾಕಲಿಕ್ಕೆ ಬಟ್ಟೆ ಇಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬೆಳೆದು ಇಲ್ಲಿಗೆ ತಲುಪಿದ್ದೇವೆ. ಆಗ ನಾವು ನಾವು ನಡೆದು ಬಂದ ದಾರಿಯನ್ನು ಯಾವಾಗಲೂ ಮರಿಬಾರ್ದು. ಹಾಗೆ ನಮ್ಮ ಈ ಕಣ್ಣೀರಿನ ಕಥೆಯ ಮುಂದೆ ಯಾರಿಗಾದರೂ ಕಣ್ಣೀರು ಒರೆಸುವ ಕಾರ್ಯ ಸಹ ಆಗಬೇಕು ಅಂತ ಹೇಳಿ ನಾನು ಈ ಸಂಘದ ಒಂದು ಸ್ಥಾಪನೆ ಮಾಡಿದೆ. ಯಾರಾದರೂ ನಮ್ಮ ಹಿಂದೂ ಬಾಂಧವರು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳೋದು ನನ್ನ ಉದ್ದೇಶ. ಒಳ್ಳೆ ವಿಷಯ.
ಯಾಕಂತ ಹೇಳಿದರೆ ತನಗೆ ನೋವಿದ್ರೆ ಮಾತ್ರ ಇನ್ನೊಬ್ಬರ ನೋವಿನ ಕಣ್ಣೀರನ್ನು ಒರೆಸ್ಲಿಕ್ಕೆ ಆ ಹಸ್ತ ಯಾವಾಗಲೂ ರೆಡಿ ಇರ್ತದೆ. ಯಾಕಂದರೆ ನೋವೇ ಗೊತ್ತಿಲ್ಲದವನಿಗೆ ಇನ್ನೊಬ್ಬರು ಹತ್ರ ಏನು ಬಿಟ್ಟರೆ ಏನು ಅಲ್ವಾ. ಸೊ ಹಸಿವಿನ ನೋವು, ಒಂದು ಸೂರಿನ ನೋವು ಎಲ್ಲವೂ ನಿಮ್ಮ ಹತ್ರ ಇದೆ. ಸೊ ಅದಕ್ಕಾಗಿ ನೀವು ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ಇತರರ ಜೊತೆ ಹಂಚಿಕೊಂಡು ಮುಂದೆ ನಡೆಯುವ ದೇವರಿದ್ದಾನೆ ಅನ್ನುವಂತಹ ಯೋಚನೆಯಿಂದ ಮುಂದೆ ಸಾಗ್ತಾ ಇದ್ದೀರಿ. ಮುಂದೆ ಇದನ್ನು ಯಾವ ರೀತಿ ನೀವು ತಗೊಂಡು ಹೋಗ್ಬೇಕಂತ ಇದ್ದೀರಿ ಅಂತ ಹೇಳಿದರೆ, ಏನಾದರೂ ಎಲ್ಲಾದರೂ ಸೇರ್ತೀರಾ ನೀವು, ಅಂದರೆ ಮೀಟಿಂಗ್ ಇಡ್ತೀರಾ ಅಥವಾ ದೇವಸ್ಥಾನಗಳಲ್ಲಿ ಸೇರ್ತೀರಾ, ಎಲ್ಲಿ ನೀವು ಸೇರ್ತೀರಿ, ಅಂದರೆ ಯಾರಿಗೆ ಇದನ್ನು ತಲುಪಿಸಲಿಕ್ಕೆ ಮೀಡಿಯಾ ಅಲ್ಲದೆ ಹೊರಗೆ ಯಾವ ರೀತಿ ತಲುಪಿಸ್ತಾ ಇದ್ದೀರಿ? ಇದನ್ನು ನಾನು ಯಾವುದಾದ್ರೂ ಈಗ ಒಂದು ಮೊನ್ನೆ ಶಾಲೆಯಲ್ಲಿ ನಾವು ಪುಸ್ತಕ ವಿತರಣೆ ಮಾಡಿದೆವು. ಆಗ ಅಲ್ಲಿ ಮೀಡಿಯಾದವರು ಬಂದಿದ್ದರು. ಅವರು ನಮ್ಮ ಇದರಿಂದ ಪುಸ್ತಕ ವಿತರಣೆ ಆಗಿದೆ ಅಂತ ಹೇಳಿ ಅವರು ಪೇಪರಲ್ಲಿ ಹಾಕಿದರು. ಆಗ ಕೆಲವರು ಅದನ್ನು ಓದುವಾಗ ಇಂಥ ಒಂದು ಸಂಘವಿದೆ ಅಂತ ಹೇಳಿ ಅವರಿಗೆ ಸಹ ಗೊತ್ತಾಗ್ತದೆ. ನಾವು ಮೊನ್ನೆ ಒಂದು ಹರಿಜನ್ ಕಾಲೋನಿಯಲ್ಲಿ ಹೋಗಿ ಆ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಬ್ಯಾಗು, ಪುಸ್ತಕ, ಕೊಡೆ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ಸಹ ಪೇಪರಲ್ಲಿ ನಮ್ಮ ತುಳುನಾಡು ವಾರ್ತೆಯಲ್ಲಿ ಬಂದಿದೆ. ಹಾಗೆ ಅದನ್ನು ವಾರ್ತೆಯಲ್ಲಿ ಕೊಡೋದು. ಮತ್ತು ಈ ಸಂಘ ಸ್ಥಾಪನೆಯಾಗಿ ಸ್ವಲ್ಪ ದಿವಸದಲ್ಲಿ ನಾವು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಂದು ಯೂಟ್ಯೂಬ್ ಚಾನಲ್, ತುಳುನಾಡು ನಂದು ಅವ್ರದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಂಘವನ್ನು ಒಂದು ಅಲ್ಲಿ ಉದ್ಘಾಟನೆ ಮಾಡಿಸಿ ಇದು ಅಲ್ಲಿ ಸಹ ನಾವು ಇದನ್ನು ಪೇಪರ್ನಲ್ಲಿ ಇದು ಯೂಟ್ಯೂಬ್ ಚಾನಲಲ್ಲೆಲ್ಲ ಕೊಟ್ಟಿದ್ದೇವೆ. ಮುಂದೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳೋ ಒಂದು ಆಸೆ ಇದೆ ನಮಗೆ. ಎಲ್ಲರನ್ನು ಸೇರಿಸಬೇಕು. ನಾವು ಪ್ರತಿ ವಾರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶನಿವಾರ ದಿವಸ ನಮ್ಮ ಭಜನೆ ಮಾಡ್ತೇವೆ, ಭಜನಾ ಮಂಡಳಿಯಿಂದ. ಅಲ್ಲಿ ವಿಷ್ಣು ಸಹಸ್ರನಾಮ ಓದ್ತೇವೆ. ಅದಾಗಿ ನಾವೊಂದು ಅರ್ಧ ಗಂಟೆಯಲ್ಲಿ ಕೂತು ನಮ್ಮ ಸಂಘ ಮುಂದೆ ಏನು ಮಾಡಬೇಕು, ಏನು ಮಾಡ್ಬೋದು ಅಂತೇಳಿ ಅದನ್ನು ಸಹ ನಾವು ಚರ್ಚೆ ಮಾಡ್ತೇವೆ. ಅಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ. ಈಗ ಒಂದು ಕಾರ್ಯ, ಈಗ ಮನೆ ಕಟ್ಟುವ ಕಾರ್ಯವೇ, ಈಗ ಒಂದು ಮನೆ ಕಟ್ಟಲಿಕ್ಕೆ ಹೊರಟಿದ್ದೇವೆ, ಏನು ಮಾಡೋದು ಅಂತೇಳಿ ಅಲ್ಲಿ ಚರ್ಚೆ ಆಗ್ತದೆ. ಹಾಗೆ 6 ಜನರದ್ದು ಅಭಿಪ್ರಾಯ ಕೇಳೋದು, ಇಂಥೆಲ್ಲ ನಾವು ಮೀಟಿಂಗ್ ಸಹ ಮಾಡ್ತಾ ಇದ್ದೇವೆ ದೇವಸ್ಥಾನದಲ್ಲಿ. ಇನ್ನು ಮುಂದೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಆದರೆ ನಮಗೆ ಹಿಂದೂ ಬಾಂಧವರ ಸಹಾಯ ಬೇಕು. ಇನ್ನು ಮುಂದೆ ಏನು ಅಂತ ಹೇಳಿದರೆ, ನಾನು ಈಗ ಒಂದು ಮನೆ ಕಟ್ಟುವ ಯೋಚನೆ ಹಾಕಿದ್ದೇನೆ. ಒಂದು ಹರಿಜನ್ ಕಾಲ್ನಲ್ಲಿ ಒಂದು ಮಹಿಳೆಗೆ ಒಂದು ಮನೆ ಕಟ್ಟಿಕೊಡುವ ಯೋಚನೆ. ಅವರು ಹೇಳಿದರೆ, ಆ ಮಹಿಳೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಂದಿದ ಮಹಿಳೆ, ಮತ್ತು 2 ಮಕ್ಕಳಿದ್ದಾರೆ ಶಾಲೆಗೆ ಹೋಗೋರು, ನಿಲ್ಲಕ್ಕೆ ಮನೆ ಇಲ್ಲ ಅವರಿಗೆ. ಅಂಥವರಿಗೆ ಒಂದು ಮನೆ ಕಟ್ಟುವ ಯೋಚನೆ ಮಾಡಿದ್ದೇನೆ. ಇವಾಗ ನೀವು ಎಲ್ಲ ಕಡೆ ಇದನ್ನು ಪ್ರಸಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದೀರಿ, ಎಲ್ಲ ಕಡೆ ಇದನ್ನು ತಲುಪಿಸ್ತಾ ಇದ್ದೀರಿ. ನಾವು ಈ ರೀತಿ ಸಂಘವನ್ನು ಕಟ್ಟಿದ್ದೇವೆ, ನಾವು ಇದರಿಂದ ಸಂಘದಿಂದ ನಾವು ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ನೀವು ನಮ್ಮ ಜೊತೆ ಕೈಗೂಡಿಸಿ ಒಗ್ಗೂಡಿ ನಾವು ಮುಂದೆ ನಡೆಯುವ ಸಮಾಜ ಸೇವೆಯನ್ನು ಮಾಡುವ ಅನ್ನುವಂತಹ ದೃಷ್ಟಿಯಿಂದ ನೀವು ರೆಡಿಯಾಗಿದ್ದೀರಿ. ಸೊ ನಮ್ಮ ಈ ವಿದೂಷಿ ಜಯಶ್ರೀಕುಮಾರಿ ಚಾನಲ್, ಈ ಒಂದು ಏನು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸೊ ನೀವು ತುಂಬ ಸಮಯದಿಂದ ಕಾಯ್ತಾ ಇದ್ರಿ ಈ ಒಂದು ಚಾನಲನ್ನು. ಅವತ್ತು ಓಪನಿಂಗಿಗೂ ಕೂಡ ಕರೆದಿದ್ರಿ, ಬಟ್ ಕಾರಣಾಂತರಗಳಿಂದ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಸುದಿನ ಕೂಡಿ ಬಂದಿದೆ. ಸೊ ಇವತ್ತು ಈ ಚಾನಲ್ನಲ್ಲಿ ನೀವು ಮುಂದೆ ಏನು ಮಾಡಬೇಕು ಅಥವಾ ಜನರಿಂದ ಯಾವ ರೀತಿ ನೀವು ನಿರೀಕ್ಷೆಯನ್ನು ಮಾಡ್ತಿದ್ದೀರಿ, ಇದನ್ನು ಹೇಳೋದಾದರೆ? ತುಂಬ ಧನ್ಯವಾದಗಳು ಜಯಶ್ರೀ ಅವರೇ. ಯಾಕೆ ನಿಮ್ಮ ಚಾನಲ್ನಲ್ಲಿ ನನಗೆ ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ. ನಾನು ಇನ್ನು ಮುಂದೆ ಹೇಗೆ ಅಂತ ಹೇಳಿದರೆ, ಪ್ರತಿಯೊಬ್ಬರ ಹತ್ರ ನಾನು ಈ ಚಾನಲ್ನ ಮೂಲಕ ಕೇಳೋದೇನು ಅಂತ ಹೇಳಿದರೆ, ಪ್ರತಿಯೊಂದು ಹಿಂದೂಗಳ ಮನೆಯಲ್ಲಿ ಒಂದೊಂದು ಡಬ್ಬಿ ಇಡಿ. ನಿಮ್ಮಿಂದ 10 ರೂಪಾಯಿ ಕೊಟ್ಟರು ಸಹ ನಮ್ಮ ಈ ಸಂಘ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತದೆ. ಎಷ್ಟೋ ಜನ ಪಾಪದವರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇರ್ತದೆ, ಆದರೆ ಅವರ ಹತ್ರ ಹಣ ಇರೋದಿಲ್ಲ. 100 ರೂಪಾಯಿ ಇಟ್ಕೊಂಡು ಅವರೇನು ಸಮಾಜ ಸೇವೆ ಮಾಡ್ತಾರೆ? ಆಗ 100 ರೂಪಾಯಿ 10 ಜನ ಸೇರಿಸುವಾಗ 1000 ರೂಪಾಯಿ ಆಗ್ತದೆ. ಈ 1000 ರೂಪಾಯಿದಲ್ಲಿ ಒಂದು 4 ಮಕ್ಕಳಿಗೆ ಪುಸ್ತಕವೋ, ಪೆನ್ನೋ, ಕೊಡೆ ಏನಾದರೂ ಕೊಡಲಿಕ್ಕೆ ಆಗ್ತದೆ. ಹಾಗೆ ಎಲ್ಲರೂ ಸೇರಿ ಸಮಾಜ ಸೇವೆ ಮಾಡಬೇಕು, ಒಬ್ಬೊಬ್ಬರೇ ಮಾಡುವಂಥದ್ದಲ್ಲ. ಪಾಪದವರಿಗೆ ಸಹ ಆಗ ಇಂಥ ಒಂದು ಸೇವೆ ಮಾಡುವಾಗ ನಾನು ಕೂಡ ಅವರಿಗೆ ಒಂದು ಹಣ ಕೊಟ್ಟಿದ್ದೇನೆ, ನನ್ನ ಹಣ ಸಹ ಇದರಲ್ಲಿ ಪಾಲ್ಗೊಂಡಿದ್ದೇನೆ, ನಾನು ಸಹ ಪಾಲ್ಗೊಂಡಿದ್ದೇನೆ ಅಂತ ಹೇಳುವ ಒಂದು ಸಂತೃಪ್ತಿ ಅವರಿಗೆ ಸಹ ಇರ್ತದೆ. ಹಾಗೆ ಎಲ್ಲ ಹಿಂದೂ ಬಾಂಧವರನ್ನು ಸೇರಿಸಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ಎಲ್ಲರ ಮನೆಯಲ್ಲಿ ಸಹ ಒಂದೊಂದು ಡಬ್ಬಿಯನ್ನು ಇಡಬೇಕು. ಮುಂದೆ ನಮಗೆ ನಮ್ಮ ಸಂಘ ಇದು ಮಹಿಳಾ ಸಂಘ, ಇದು ಮಹಿಳೆಯರು, ಅದು ಸಹ ನಮ್ಮ ಎಲ್ಲ 60 ವರ್ಷದ ಮೇಲ್ಪಟ್ಟ ಮಹಿಳೆಯರು ಇದರಲ್ಲಿ ಇರೋದು. ನಮ್ಮ ಒಂದು ಸಂಘಕ್ಕೆ ನೀವು ನಿಮ್ಮಿಂದ ಆದ ಸಹಾಯ, ನನ್ನ ಫೋನ್ಪೇ ಉಂಟು 9741507150 ನನ್ನ ಫೋನ್ ನಂಬರು. ಇದಕ್ಕೆ ನಿಮಗೆ 10 ರೂಪಾಯಿಯೋ 20 ರೂಪಾಯಿ ನಿಮಗೆ ಎಷ್ಟು ಕೊಡಬೇಕು ಅಂತ ಎನಿಸ್ತದೆ ಅಷ್ಟು ಕೊಟ್ಟು ನಮ್ಮ ಸಂಘಕ್ಕೆ ಸಹಾಯ ಮಾಡಿ. ನಮ್ಮ ಸಂಘ ಅಂತ ಹೇಳಿದರೆ ನಿಮ್ಮದೇ ಸಂಘ ಅಂತ ಹೇಳಿ ಯೋಚನೆ ಮಾಡಿ.
ಯಾರು ಡಬ್ಬಿ ತಗೊಂಡಿದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರೇ. ಆದುದರಿಂದ ನೀವೆಲ್ಲರೂ ನಮ್ಮ ಸಂಘಕ್ಕೆ ಸೇರಿ ನಮಗೆ ಸಂಘ ಅಂತ ಹೇಳಿ ನಮ್ಮ ಸಮಾಜ, ನಮ್ಮ ಹಿಂದೂ ಸಮಾಜಕ್ಕೆ ನೀವೆಲ್ಲ ದಾನ ಮಾಡಿ ಏನಾದರೂ ಒಂದು ಸೇವೆ ಮಾಡಿ ಅಂತ ನಾನು ಈ ಮೂಲಕ ನಿಮ್ಮ ಹತ್ರ ಎಲ್ಲರ ಹತ್ರ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ. ಇವಾಗ ನೋಡಿ, ಒಬ್ಬರಿಗೆ ಮನೆಯಲ್ಲಿ ದುಡಿಯೋವರು ಇರ್ತಾರೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಏನೋ ಒಂದು ತೀರಿ ಹೋಗ್ತಾರೆ, ಆಗ ಅವರ ನೋಡ್ಕೊಳ್ಳಿರು ಇರುವುದಿಲ್ಲ. ಸೊ ನಿಮ್ಮಂಥವರ ಸಂಘ ಸಂಸ್ಥೆಗಳ ಅವಶ್ಯಕತೆ ತುಂಬ ಇರ್ತದೆ. ಯಾಕಂತ ಹೇಳಿದರೆ ಇದ್ದವರ ಹತ್ರ ಇರ್ತದೆ ಹಣ, ಇದ್ದಾಗ ಎಲ್ಲರೂ ಇರ್ತಾರೆ, ಇಲ್ಲದಿದ್ದಾಗ ಸಂಬಂಧಿಕರೇ ಕೈ ಬಿಟ್ಟು ಬಿಡ್ತಾರೆ ಅಲ್ವಾ. ಸೊ ಇಂಥ ಸಂದರ್ಭಗಳಲ್ಲಿ ಸಂಘ ಸಂಸ್ಥೆ ಇದೆಲ್ಲ ತುಂಬ ಮುಖ್ಯ. ಸೊ ಇದು ರಾಜ್ಯ ದೇಶ ಹೀಗೆ ಎಲ್ಲ ಕಡೆ ಪಸರಿಸಲಿ ಅಂತ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ನಮಗೂ ಒಂದು ಡಬ್ಬಿಯನ್ನು ಕೊಟ್ಟಿದ್ದೀರಿ, ನಾವು ಅದರಲ್ಲಿ ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರೂ ಇದಕ್ಕೆ ಸಹಕಾರವನ್ನು ಮಾಡಲಿ ಅಂತ ನಾನು ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಮೂಕಾಂಬಿಕಕ್ಕನವರು ಏನು ಒಂದು ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ನಿಧಿ ಅಂತ ಒಂದು ಮಹಿಳಾ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ಅವರು ಈ ಒಂದು ಯೂಟ್ಯೂಬ್ ಚಾನಲ್ನ ಮುಖಾಂತರ ನಿಮ್ಮ ಫಾಲೋವರ್ಸಿಗೂ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸಿಗೂ ತಿಳಿಸಿ ಇದನ್ನು ಯೂಟ್ಯೂಬಲ್ಲಿ ಹಾಕುವ ಅನ್ನುವಂತಹ ಬೇಡಿಕೆಯನ್ನು ನನ್ನ ಬಳಿ ಇಟ್ಟಿದ್ದರು. ಸೊ ಈ ಒಂದು ಅವರ ಒಂದು ಬೇಡಿಕೆಯನ್ನು ನಾನು ಈಡೇರಿಸುತ್ತೇನೆ. ಸೊ ಈ ಮುಖಾಂತರ ನಾನು ಅವರೊಟ್ಟಿಗೆ ಕೇಳೋದು ಏನಂತ ಹೇಳಿದರೆ, ದಾನ ಧರ್ಮವನ್ನು ಮಾಡಿ ಅದರ ಪುಣ್ಯ ನಿಮಗೆ ಖಂಡಿತ ಸಿಗ್ತದೆ. ನಾವು ಹಲವಾರು ಕಡೆ ದಾನ ಧರ್ಮಗಳನ್ನು ಮಾಡ್ತಾನೆ ಬರ್ತಿದ್ದೀವಿ. ಸೊ ನೀವು ಕೂಡ ಮಾಡ್ತಾನೆ ಇರ್ತೀರಿ. ಈ ಮುಖಾಂತರ ಕೇಳೋದೇನಂತ ಹೇಳಿದರೆ, ಇವರ ಒಂದು ಗೂಗಲ್ ಪೇ ನಂಬರಿಗೆ ಸಾಧ್ಯ ಆದಷ್ಟು ನಿಮ್ಮ ಬಳಿ ಎಷ್ಟು ಸಾಧ್ಯನೋ ಅಷ್ಟು ಹಣ ಸಹಾಯವನ್ನು ಧನ ಸಹಾಯವನ್ನು ಮನಪೂರ್ವಕವಾಗಿ ಮಾಡಿ ಈ ಒಂದು ಅಂಧರ ಬಾಳಿಗೆ ಅಶಕ್ತರ ಬಾಳಿಗೆ ನೆರವಾಗಿ ಅವರ ಒಂದು ಏನು ಮನಸ್ಫೂರ್ತಿಯಾಗಿ ಅವರು ಒಂದು ಹಾರೈಸ್ತಾರಲ್ಲ, ಆ ಒಂದು ಸಿಕ್ಕಾಗ ಅವರಿಗೆ ಏನು ಸವಲತ್ತುಗಳು ಅಗತ್ಯ ಇದೆ ಆ ಒಂದು ಸೌಲಭ್ಯಗಳು ದೊರೆತಾಗ ಅವರು ಒಂದು ಆಶೀರ್ವಾದವನ್ನು ಮಾಡ್ತಾರೆ, ನಿಟ್ಟುಸಿರನ್ನು ಬಿಡ್ತಾರೆ. ಆ ನಿಟ್ಟುಸಿರು ನಿಮಗೆ ವರವಾಗಿ ಫಲವಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ದೊರೀತದೆ. ಅದು ಪುಣ್ಯದ ಫಲ. ಯಾಕಂತ ಹೇಳಿದರೆ ನಮ್ಮ ಒಂದು ಅಕೌಂಟೆಬಿಲಿಟಿ ಅಂತ ದೇವರ ಲೆಕ್ಕದಲ್ಲಿ ಏನಿದೆ, ಆ ಒಂದು ಅಕೌಂಟೆಬಿಲಿಟಿಗೆ ಇದು ಒಂದು ಆ್ಯಡ್ ಆನ್ ಆಗ್ತದೆ. ಸೊ ಪುಣ್ಯದ ಫಲ ಎಷ್ಟು ಯಾರಿಗೆ ಬೇಡ ಹೇಳಿ, ಎಷ್ಟು ಬೇಡ ಹೇಳಿ, ತುಂಬ ಬೇಕು. ಎಷ್ಟು ಸಿಕ್ಕಿದ್ರೂ ಅದು ಕಡಿಮೆನೇ ಅಲ್ವಾ. ಸೊ ಹಾಗಾಗಿ ಇಂಥ ಅವರ ಜೊತೆ ಯಾರೆಲ್ಲ ಸಮಾಜ ಸೇವೆಗೆ ರೆಡಿಯಾಗಿದ್ದಾರೋ ಅಂಥವರಿಗೆ, ಜೆನ್ಯೂನಾಗಿ ಯಾರಿರ್ತಾರೋ ಅಂಥವರ ಜೊತೆ ಸೇರಿಕೊಂಡು ಸಹಾಯವನ್ನು ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.